ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ನಮ್ಮ ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್ ನಿಂದ ಈ ವಿಡಿಯೋದಿಂದ ಜನರಲ್ ಇಂಗ್ಲಿಷ್ ಸಬ್ಜೆಕ್ಟ್ ಮೇಲೆ ವಿಡಿಯೋಗಳನ್ನು ಶುರು ಮಾಡ್ತಾ ಇದ್ವಿ. ವಿ ವಿಲ್ ಕಮೆನ್ಸ್ ಜನರಲ್ ಇಂಗ್ಲಿಷ್ ಸೀರೀಸ್ ಫ್ರಮ್ ದಿಸ್ ವಿಡಿಯೋ. ಸೊ ರೀಸೆಂಟ್ ಆಗಿ ವಿಲೇಜ್ ಅಕೌಂಟೆಂಟ್ ಆಫೀಸರ್, PST, GPT ಹಾಗೆ HSTR ಈ ರೀಸೆಂಟ್ ಆಗಿ ಎಲ್ಲಾ ಹುದ್ದೆಗಳಲ್ಲೂ, ಹಾಗೆ SDA, FDA ಮತ್ತೆ ಗ್ರೂಪ್ ಸಿ ಹುದ್ದೆಗಳಲ್ಲೂ ಕೂಡ ಜನರಲ್ ಆಗಿ ಕೇಳ್ತಕ್ಕಂಥ ವಿಷಯ ಜನರಲ್ ಇಂಗ್ಲಿಷ್. So to test the language proficiency and vocabulary among the candidates, they are prescribing the general English subject in all recruitments. So general English ಅನ್ನ ಮಾಸ್ಟರ್ ಅನ್ನ ಮಾಡ್ಕೊಳ್ಳಿ and ನಿಮ್ಮ ಪ್ಲಾನ್, ನಿಮ್ಮ ಸ್ಟಡಿ ಡಿಸಿಪ್ಲಿನ್ ಆಗಿ ವ್ಯವಸ್ಥಿತವಾಗಿ ಇರಲಿ ಅಂತ ಹೇಳ್ತಾ, ಸೊ ಮೊದಲ ಬಾರಿ ನಮ್ಮ ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಪ್ರೀವಿಯಸ್ ಗ್ರಾಮರ್ ವಿಡಿಯೋಗಳನ್ನ ಕೂಡ ನೀವು ನೋಡಬಹುದು ಅಂತ ಹೇಳ್ತಾ, ಲೆಟ್ಸ್ ಬಿಗಿನ್. ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮೇಲೆ ನಾನು ಜನರಲ್ ಇಂಗ್ಲಿಷ್ ಅಲ್ಲಿ ಯಾವ ಗ್ರಾಮರ್ ಪಾಯಿಂಟ್ಸ್ ಗಳನ್ನ ಕೇಳ್ತಾರೆ ಅಂತ ಹೇಳಿ ಲಿಸ್ಟ್ ಅನ್ನ ಮಾಡಿದೀನಿ. ಸೊ ಆ ಲಿಸ್ಟ್ ಅನ್ನ ಬ್ರೀಫ್ ಆಗಿ ನೋಡ್ಕೊಳ್ತಾ ಬರೋಣ. ಅಂಡ್ ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್. ಇನ್ ಜನರಲ್ ಇಂಗ್ಲಿಷ್, ದಿಸ್ ಸಬ್ಜೆಕ್ಟ್ ಈಸ್ ಇನ್ಕ್ಲೂಡೆಡ್ ಇನ್ ಆಲ್ ರಿಕ್ರೂಟ್ಮೆಂಟ್ಸ್ ನವೇಡೇಸ್. ಪ್ರತಿಯೊಂದು ನೇಮಕಾತಿಗಳಲ್ಲೂ ಕೂಡ ಅವರು ಈ ಒಂದು ಜನರಲ್ ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ 25 ಮಾರ್ಕ್ಸ್ or 35 ಮಾರ್ಕ್ಸ್ ಗೆ ಇಡ್ತಾ ಇದ್ದಾರೆ. ದ ಜನರಲ್ ಇಂಗ್ಲಿಷ್ ಪೇಪರ್ ವಿಲ್ ಚೆಕ್ ದ ಪ್ರೊಫಿಷಿಯನ್ಸಿ ಆಫ್ ಇಂಗ್ಲಿಷ್ ಅಮಾಂಗ್ ದ ಕ್ಯಾಂಡಿಡೇಟ್ಸ್. ವಾಟ್ ಶುಡ್ ವಿ ಸ್ಟಡಿ ಫಾರ್ ಜನರಲ್ ಇಂಗ್ಲಿಷ್ ಟು ಕ್ರ್ಯಾಕ್ ದ CET? ಪ್ರತಿಯೊಬ್ಬರಿಗೂ ಕೂಡ CET ಯಲ್ಲಿ ತೇರ್ಗಡೆಯಾಗಿ ನಾವು ನೇಮಕಾತಿಯನ್ನು ಹೊಂದಬೇಕು ಅಂತ ಒಂದು ಮಹದಾಸೆ ಇರುತ್ತೆ. ಕೊನೆಯ ಅಂತಿಮ ಪಟ್ಟಿಯಲ್ಲಿ ಒಂದೊಂದು ಅಂಕಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತವೆ, ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಜನರಲ್ ಇಂಗ್ಲಿಷ್ ಪೇಪರ್ ದೇ ವಿಲ್ ಚೆಕ್ ಯುವರ್ ಇಂಗ್ಲಿಷ್ ವೊಕ್ಯಾಬುಲರಿ ಅಂಡ್ ನಾಲೆಜ್ ಇನ್ ಡೇ ಟು ಡೇ ಲೈಫ್. ಹಾಗಾಗಿ ಈ ಜನರಲ್ ಇಂಗ್ಲಿಷ್ ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಅನಾಲಿಸಿಸ್ ಮಾಡಿ ಪಾಯಿಂಟ್ಸ್ ಗಳನ್ನ ಪರ್ಫೆಕ್ಟ್ ಆಗಿ ಪ್ಲಾನ್ಡ್ ಸ್ಟಡಿ ಮಾಡಿದ್ದೆ ಆದ್ರೆ ಡೆಫಿನೆಟ್ಲಿ ವಿಲ್ ಕ್ರ್ಯಾಕ್ ಜನರಲ್ ಇಂಗ್ಲಿಷ್. ಸೊ ಲೆಟ್ಸ್ ಚೆಕ್ ವಾಟ್ ಈಸ್ ಇನ್ಸೈಡ್ ದ ಕ್ವೆಶ್ಚನ್ ಪೇಪರ್. ಫಸ್ಟ್ ಆಫ್ ಆಲ್, ಆಂಟೋನಿಮ್ಸ್. ಪ್ರತಿಯೊಬ್ಬರಿಗೂ ತುಂಬಾ ಈಸಿ ಅನ್ಸುತ್ತೆ ಇದು. ಆಂಟೋನಿಮ್ಸ್ ಮೀನ್ಸ್ ಆಪೋಸಿಟ್ ವರ್ಡ್ಸ್ ಬೈ ಆಡಿಂಗ್ ಪ್ರಿಫಿಕ್ಸಸ್. ನೆಕ್ಸ್ಟ್ ಒನ್, ಪಾರ್ಟ್ಸ್ ಆಫ್ ಸ್ಪೀಚ್, ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಗ್ರಾಮರ್, ನೌನ್, ಪ್ರೊನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್ ಅಂಡ್ ಇಂಟರ್ಜೆಕ್ಷನ್. ಈ 8 ಪಾರ್ಟ್ಸ್ ಆಫ್ ಸ್ಪೀಚ್ ಗಳ ಮೇಲೆ ಡೆಫಿನೆಟ್ ಆಗಿ ಅನೇಕ ಕ್ವಶನ್ಸ್ ಗಳು ಕೂಡ ಈ ಒಂದು ಜನರಲ್ ಇಂಗ್ಲಿಷ್ ಅಲ್ಲಿ ಬರುತ್ತೆ. ಆರ್ಟಿಕಲ್ಸ್, ದೇರ್ ಆರ್ 3 ಆರ್ಟಿಕಲ್ಸ್ ಇನ್ ಇಂಗ್ಲಿಷ್, ಎ ಅಂಡ್ ದ. ಇದ್ರ ಮೇಲೆ ಕೂಡ ಜನರಲ್ ಇಂಗ್ಲಿಷ್ ಅಲ್ಲಿ ದೇ ವಿಲ್ ಆಸ್ಕ್ ಕ್ವಶನ್ಸ್. ಅಂಡ್ ನೆಕ್ಸ್ಟ್, ಕ್ವೆಶ್ಚನ್ ಟ್ಯಾಗ್ಸ್ ಅಂಡ್ ದೆನ್ ಟೈಪ್ಸ್ ಆಫ್ ಸೆಂಟೆನ್ಸಸ್. ಸೊ ಟೈಪ್ಸ್ ಆಫ್ ಸೆಂಟೆನ್ಸಸ್ ಅಲ್ಲಿ ತುಂಬಾ ಸೆಂಟೆನ್ಸಸ್ ಗಳಿದೆ. ಸಿಂಪಲ್, ಕಾಂಪೌಂಡ್, ಕಾಂಪ್ಲೆಕ್ಸ್, ಅಸರ್ಟಿವ್ ಸೆಂಟೆನ್ಸ್, ಇಂಪರೇಟಿವ್ ಸೆಂಟೆನ್ಸ್, ಎಕ್ಸ್ಕ್ಲಮೇಟಿವ್ ಸೆಂಟೆನ್ಸ್ ಅಂತೇಳಿ ಅನೇಕ ಟೈಪ್ಸ್ ಇದೆ. ಪ್ರತಿಯೊಂದು ಗ್ರಾಮರ್ ಪಾಯಿಂಟ್ಸ್ ಮೇಲೆ ಸಪರೇಟ್ ವಿಡಿಯೋನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. Next, error identification, close test. They will give 2 or 3 sentences or a paragraph. In those paragraphs, we have to find out the blanks by understanding, by comprehending the sentences. Syllable is a unit of pronunciation having one vowel sound. Tenses, ಕಾಲಗಳು, present tense, past tense and future time. Genders, ಲಿಂಗಗಳ ಬಗ್ಗೆ ಕ್ವಶನ್ಸ್ ಇರುತ್ತೆ. masculine gender, feminine gender and common gender. ಇದರ ಮೇಲೆ ಕೂಡ ಕ್ವಶನ್ಸ್ ಇರುತ್ತೆ. ಇಟ್ ಲುಕ್ಸ್ ಈಸಿ, ನಿಮಗೆ ಹೋಗ್ತಾ ಗೊತ್ತಾಗುತ್ತೆ ಮುಂದೆ. ಹಾಗೆ ನೆಕ್ಸ್ಟ್, ನಂಬರ್ಸ್, ಸಿಂಗ್ಯುಲರ್ ಅಂಡ್ ಪ್ಲೂರಲ್ಸ್ ಬಗ್ಗೆ. ಸೊ ಏನ್ ಸರ್, ಇಟ್ಸ್ ವೆರಿ ಈಸಿ. ಎಸ್, ES, IES, PES ಆಡ್ ಮಾಡಿದ್ರೆ ಸಿಂಗ್ಯುಲರ್ ಪ್ಲೂರಲ್ ಮಾಡಬಹುದು. ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರ ಅಂದ್ರೆ ಎಸ್, ಡೆಫಿನೆಟ್ಲಿ ದೇ ವಿಲ್ ನಾಟ್ ಆಸ್ಕ್ ಈಸಿ ಕ್ವಶನ್ಸ್ ಆನ್ ನಂಬರ್ಸ್. ಸಿಂಗ್ಯುಲರ್ ಮತ್ತೆ ಪ್ಲೂರಲ್ಸ್ ಬಗ್ಗೆ ಈಸಿ ಕ್ವಶನ್ಸ್ ಕೇಳೋದೇ ಇಲ್ಲ. ದೇ ವಿಲ್ ಆಸ್ಕ್ ಟ್ರಿಕಿ ಕ್ವಶನ್ಸ್. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಒಂದು ಸೆಂಟೆನ್ಸ್ಗೆ ಒಂದು ವರ್ಡ್ ಅನ್ನ ಕೊಡ್ತಕ್ಕಂತಹ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳ್ತಾರೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇರುತ್ತೆ. ಸೊ ನಿಮಗೆಲ್ಲ ಗೊತ್ತಿದೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇಂಗ್ಲಿಷ್ ಅಲ್ಲಿ ಸೆಂಟೆನ್ಸ್ ಸಿಂಟೆಕ್ಸ್. ಸೊ ಸಿಂಟೆಕ್ಸ್ ಬಗ್ಗೆ ಕೂಡ ಕ್ವಶನ್ಸ್ ಇರುತ್ತೆ. ಅಂಡ್ ದೆನ್ 14, ಹೋಮೋನಿಮ್ಸ್, ಅನಾಲಜಿ. ಸೊ ಅನಾಲಜಿ ಅಂತ ಹೇಳಿದ್ರೆ ನಿಮ್ ಕನ್ನಡದಲ್ಲಿ ತುಂಬಾ ನೋಡಿರ್ತೀರಿ. ಮೊದಲೆರಡು ಪದಗಳಿರೋ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯುತ್ತೆ. ಎಕ್ಸಾಂಪಲ್, ಟೈಗರ್. ಸೊ ಕೇವ್, ಹ್ಯಾಬಿಟೇಟ್ ಆಫ್ ದ ಟೈಗರ್. ಅಂಡ್ ದೆನ್ ಹ್ಯಾಂಟ್, ಆನ್ಸರ್. ಬೇಸ್ಡ್ ಆನ್ ದೀಸ್ ಪ್ರೀವಿಯಸ್ 2 words. Anthill, spelling check, choose a correct word or correct sentences. And then jumbled words, parajumbles, rearranging the sentences. Sentences ಕೂಡ ಸ್ವಲ್ಪ ಹೈಯರ್ ಲೆವೆಲ್ ಕ್ವಶನ್ ಇದು. ಪ್ಯಾರಾಜಂಬಲ್ಸ್, ಶಫಲ್ ಆಗಿರ್ತಕ್ಕಂಥ ಸೆಂಟೆನ್ಸ್ ಗಳನ್ನ ರಿಅರೇಂಜ್ ಮಾಡಿ ವಿ ಹ್ಯಾವ್ ಟು ಮೇಕ್ ಎ ಪ್ಯಾರಾಗ್ರಾಫ್. ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್, ಕನ್ನಡದಲ್ಲಿ ಕರ್ತರಿ ಕರ್ಮಣಿ ಅಂತ ಹೇಳ್ತೀವಿ. ಹಾಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, 3 types of degrees. ಒಂದು ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ ಅಂಡ್ ದೆನ್ ಸೂಪರ್ಲೇಟ್. Passage comprehension from the 8th standard up to degree
ವಿ ವಿಲ್ ಸಿ ಅನ್ಸೀನ್ ಪ್ಯಾಸೇಜ್ ಇನ್ ದ ಕ್ವಶನ್ ಪೇಪರ್ಸ್. ಆ ಪ್ಯಾಸೇಜ್ ಅನ್ನ ಅರ್ಥ ಮಾಡ್ಕೊಂಡು ವಿ ಹ್ಯಾವ್ ಟು ಆನ್ಸರ್. ಅದ್ರ ಮೇಲೆ ಕೂಡ ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಪೊಯೆಟ್ರಿ ಕಾಂಪ್ರಹೆನ್ಷನ್. Sometimes they will give poetry synonyms, similar meaning words. Language functions. This is very easy questions. 10th standard SSLC ಅಲ್ಲಿ ಈಗ ಪ್ರೆಸೆಂಟ್ ಕೇಳ್ತಾ ಇದ್ದಾರೆ. 9th and 10th ಅಲ್ಲಿ PUC ಅಲ್ಲೂ ಕೂಡ ಪ್ರವರ್ಸ್ ಅಂತ ಹೇಳಿದ್ರೆ ಗಾದೆಗಳು, ಸೈಯಿಂಗ್ಸ್ ಅಂತ ಕೂಡ ಕರೀತಾರೆ. ಪಂಕ್ಚುಯೇಷನ್ಸ್ ಮಾರ್ಕ್ಸ್, ಫುಲ್ ಸ್ಟಾಪ್, ಕಾಲನ್, ಸೆಮಿಕಾಲನ್, ಕ್ವೆಶ್ಚನ್ ಮಾರ್ಕ್, ಎಕ್ಸ್ಕ್ಲಮೇಷನ್ ಮಾರ್ಕ್, ಅದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಫಿಗರ್ಸ್ ಆಫ್ ಸ್ಪೀಚ್. ಮೇಜರ್ ಆಗಿ ಕೇಳ್ತಕ್ಕಂಥದ್ದು ಸಿಮಿಲಿ, ಪರ್ಸನಿಫಿಕೇಶನ್, ಮೆಟಾಫರ್, ಡೈರೆಕ್ಟ್ ಸ್ಪೀಚ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಕೂಡ ಕೇಳ್ತಾರೆ. ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ಅಲ್ಲಿ ಟೆನ್ಸಸ್ ಚೇಂಜ್ ಆಗಲ್ಲ, ಬಟ್ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಟೆನ್ಸಸ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಇಡಿಯಮ್ಸ್ ಅಂಡ್ ಫ್ರೇಸಸ್, ನುಡಿಗಟ್ಟುಗಳು ಮತ್ತೆ ಪದಗುಚ್ಚಗಳು, ಇದ್ರ ಮೇಲೆ ಕೂಡ ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಫ್ರೇಸಲ್ ವರ್ಬ್ಸ್. ಸೊ ಫ್ರೇಸಲ್ ವರ್ಬ್ಸ್ ಸೇಮ್, ಇಟ್ ಲುಕ್ಸ್ ಲೈಕ್ ಸೇಮ್, ಒಂದು ಪ್ರಿಪೋಷನ್ ಮತ್ತೆ ಒಂದು ವರ್ಬ್ ಮಿಕ್ಸ್ ಆಗಿರ್ತಕ್ಕಂಥದ್ದು ಫ್ರೇಸಲ್ ವರ್ಬ್, ಅದ್ರ ಮೇಲೆ ಕೂಡ ಕ್ವಶನ್ಸ್ ಕೇಳ್ತಾರೆ. 33 ಲಾಸ್ಟ್ ಒನ್ ನಾನು ಲಿಸ್ಟ್ ಮಾಡಿರೋದ್ರಲ್ಲಿ ಮಿಸಲೇನಿಯಸ್. ಮಿಸಲೇನಿಯಸ್ ಅಂತ ಹೇಳಿದ್ರೆ ಇತರೆ, ಇನ್ನು ಉಳಿದಿರ್ತಕ್ಕಂಥ ಎಲ್ಲಾ ಗ್ರಾಮರ್ ಪಾಯಿಂಟ್ಸ್ ಗಳು ಈ ಮಿಸಲೇನಿಯಸ್ ಅಲ್ಲಿ ಬರ್ತವೆ. ಇದಿಷ್ಟಾಗಿತ್ತು ಸ್ನೇಹಿತರೆ, ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮೇಲೆ ನಾವು ಜನರಲ್ ಇಂಗ್ಲಿಷ್ ಅಲ್ಲಿ ಮಸ್ಟ್ ಸ್ಟಡಿ ಮಾಡಬೇಕಾಗಿರ್ತಕ್ಕಂತಹ ಗ್ರಾಮರ್ ಪಾಯಿಂಟ್ಸ್. ಸೊ ಈ ಒಂದು ಎಲ್ಲಾ ಗ್ರಾಮರ್ ಪಾಯಿಂಟ್ಸ್ ಮೇಲೆ ವಿಡಿಯೋವನ್ನ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಲೆಟ್ಸ್ ಮೂವ್ ಆನ್. ಜನರಲ್ ಇಂಗ್ಲಿಷ್ ನ ಮೇನ್ ಗ್ರಾಮರ್ ಪಾಯಿಂಟ್ಸ್ ಗಳನ್ನ ನೋಡ್ಕೊಂಡು ಬಂದ್ವಿ. ಇಲ್ಲಿ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದೆ. ಸೊ 2020 ನಡೀತಕ್ಕಂತ ಕ್ವಶನ್ ಪೇಪರ್ ಇದು. 100 ಕ್ವಶನ್ಸ್ ಇದೆ. ಕನ್ನಡ 35, ಜನರಲ್ ಕನ್ನಡ ಅಂಡ್ ಇಂಗ್ಲಿಷ್, ಜನರಲ್ ಇಂಗ್ಲಿಷ್ 35 ಅಂಡ್ ಕಂಪ್ಯೂಟರ್ 30 ಕ್ವಶನ್ಸ್ ಇದೆ. ಈ ಕ್ವಶನ್ ಪೇಪರ್ ನ ನಾವು ನೆಗೆಟಿವ್ ಇವ್ಯಾಲ್ಯೂಯೇಷನ್ ಮಾಡ್ತಾರೋ ಇಲ್ವೋ ಅನ್ನೋದನ್ನ ಕರೆಕ್ಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಅದನ್ನ ಓದ್ಕೊಳ್ಳಿ. ಸೊ ಪ್ರತಿ ರಾಂಗ್ ಆನ್ಸರ್ಗೆ 0.25 ಅಂಕಗಳನ್ನು ಕಳೆಯಲಾಗುತ್ತದೆ. ಓಕೆ, ಲೆಟ್ಸ್ ಬಿಗಿನ್. ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್ find out which part of it has an error. If there is no mistake, the answer is no error. Antique jewelry. So actually ಇದನ್ನ jewelry ಅಂತೀವಿ. So no jewelry. Antique jewelry was stolen from the museum. No error. ಈ ಫಸ್ಟ್ ಪಾರ್ಟ್ ಅಲ್ಲಿ, ಸೆಕೆಂಡ್ ಪಾರ್ಟ್ ಅಲ್ಲಿ ಅಥವಾ ಥರ್ಡ್ ಪಾರ್ಟ್ ಅಲ್ಲಿ ಈ ಮೂರಲ್ಲಿ ಎರರ್ ಇಲ್ಲದೆ ಇದ್ರೆ, ಮಿಸ್ಟೇಕ್ಸ್ ಇಲ್ಲದೆ ಇದ್ರೆ ಇದನ್ನ ನೋ ಎರರ್ ಅಂತ ಹಾಕಬೇಕು. Antique jewelry was stolen from the museum. So this sentence is in the past tense. Jewel ಅಂದ್ರೆ ಒಂದು ಒಡವೆ, ಪ್ಲೂರಲ್ ಅಂತ ಹೇಳಿದ್ರೆ ಜಿವೆಲ್ಸ್. ಸೊ ದಿಸ್ ಇಸ್ ಎ ಟ್ರಿಕಿ ಕ್ವಶನ್. ಆಂಟಿಕ್ ಜ್ಯುವೆಲ್ರಿ ಅನ್ನೋದು ಒಂದು ಅನ್ಕೌಂಟಬಲ್ ನೌನ್. ಆಂಟಿಕ್ ಜ್ಯುವೆಲ್ರಿ ವಾಸ್ ಸ್ಟೋಲನ್ ಫ್ರಮ್ ದ ಮ್ಯೂಸಿಯಂ. ಸೊ ಇಲ್ಲಿ ಕರೆಕ್ಟ್ ಇದೆ ಸೆಂಟೆನ್ಸ್. ಸೊ ನೋ ಎರರ್. ಸಬ್ಜೆಕ್ಟ್ ಇದೆಯಲ್ಲ ಅದು ಕೌಂಟಬಲ್ ನೌನು, ಅನ್ಕೌಂಟಬಲ್ ನೌನು, ಅದನ್ನ ನೋಡಿಕೊಂಡು ನಾವು ಇದನ್ನ ಹಾಕಬೇಕು. ಸೊ ನೆಕ್ಸ್ಟ್ ಒನ್, ಚೇಂಜ್ ದ ಸ್ಪೀಚ್ ಆಫ್ ದ ಸೆಂಟೆನ್ಸ್. ಡೈರೆಕ್ಟ್ ಸ್ಪೀಚ್ ಅಂಡ್ ರಿಪೋರ್ಟೆಡ್ ಸ್ಪೀಚ್ ಅಥವಾ ಇಂಡೈರೆಕ್ಟ್ ಸ್ಪೀಚ್. ಸೊ ಆಕ್ಚುಲಿ ರೆಗ್ಯುಲರ್ ಆಗಿ ಡೈರೆಕ್ಟ್ ಸ್ಪೀಚ್ ಇಂದ ರಿಪೋರ್ಟೆಡ್ ಸ್ಪೀಚ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ, ಬಟ್ ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ನೇ ಕೊಟ್ಟಿದ್ದಾರೆ ನೋಡಿ. ಈ ಸೆಡ್ ದಟ್ ರಾಮ ಹ್ಯಾಡ್ ಬೀನ್ ರೈಟಿಂಗ್ ಅ ಲೆಟರ್ ದ ಪ್ರೀವಿಯಸ್ ಡೇ. ಇದು ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಇದೆ. ಸೊ ನಾವು ಡೈರೆಕ್ಟ್ ಸ್ಪೀಚ್ ಮಾಡಬೇಕು. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾಡ್ಬೇಕಷ್ಟೆ. ವೆರಿ ವೆರಿ ಸಿಂಪಲ್. ಡೈರೆಕ್ಟ್ ಸ್ಪೀಚ್ ಅಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಇದ್ರೆ, ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ. ರಾಮ ಈಸ್ ರೈಟಿಂಗ್, ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ರಾಮ ವಾಸ್ ರಿಟರ್ನ್, ಈ ಸೆಂಟೆನ್ಸ್ ಫಾರ್ಮೆಟ್ ತಪ್ಪಿದೆ. ವಾಸ್ ಇದು ಹೆಲ್ಪಿಂಗ್ ವರ್ಬ್ ಆದ ತಕ್ಷಣ V1 + ing ಬರಬೇಕು. ಸೊ ದಿಸ್ ಇಸ್ ಆಲ್ಸೋ ರಾಂಗ್. ಹಿ ಸೆಡ್ ರಾಮ ಹ್ಯಾಡ್ ರಿಟರ್ನ್ ಅ ಲೆಟರ್ ದಟ್ ಡೇ, ಇದು ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಇದೆ. ಸೊ ಹಾಗಾಗಿ ನಮಗೆ ಬೇಕಾಗಿರೋ ಆನ್ಸರ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ರಾಮ ವಾಸ್ ರೈಟಿಂಗ್ ಅ ಲೆಟರ್ ಯೆಸ್ಟರ್ಡೇ. ನೆಕ್ಸ್ಟ್ ಕ್ವಶನ್ ಹೋಗೋಣ. Punctuate the following sentence. He asked me where I was going. So types of sentence ಅಲ್ಲಿ ಬರುತ್ತೆ ಇದು. Question mark ಮಿಸ್ ಆಗಿದೆ. He asked me where I was going. He asked me where I was going. This will comma ಇದೆ. He asked me where I was going exclamation mark ಇದೆ. He asked me where I was going full stop ಇದೆ. So ಹಾಗಾಗಿ this is the correct answer. Fourth one, which of the following is or not the interjections? Interjection is a parts of speech, building blocks of grammar ಅಂತ ಹೇಳಿ ಕರಿತೀವಿ. ಇಂಟರ್ಜೆಕ್ಷನ್ ಮೀನ್ಸ್ ಇಟ್ಸ್ ಎ ಸಡನ್ ಫೀಲಿಂಗ್, ಸಡನ್ ಎಕ್ಸ್ಕ್ಲಮೇಷನ್ಸ್. ಇಲ್ಲಿ ನೋಡೋಣ, ಹುರ್ರಾ, ಅಲಾಸ್, ಎಸ್, ಉಶ್ ಅಂತೇಳಿ. ಸೊ ಇದರಲ್ಲಿ ಹುರ್ರಾ ಮತ್ತೆ ಅಲಾಸ್, ಸೊ ಇವೆರಡು ಅಲ್ಲ, ಹಾಗಾಗಿ ಎ ಮತ್ತೆ ಬಿ. ಸೊ ಫಸ್ಟ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಚೂಸ್ ದ ಪ್ಲೂರಲ್ ಫಾರ್ಮ್ ಆಫ್ ದ ಫಾಲೋಯಿಂಗ್ ವರ್ಡ್. ಸೊ ಫಾರ್ಮುಲಾ, ಆಸ್ ಯೂಶುವಲ್ ನಾವೇನ್ ಮಾಡ್ಬಿಡ್ತೀವಿ, ಫಾರ್ಮುಲೆ, ಫಾರ್ಮುಲಾ, ಫಾರ್ಮುಲಾಸ್, ಫಾರ್ಮುಲಿ ಅಂತ ಹಾಕ್ಬಿಡ್ತೀವಿ. ಸೊ ಫಾರ್ಮುಲಾಸ್ ಇದೆ ಅಂತೇಳಿ ಇದನ್ನು ಟಿಕ್ ಹಾಕ್ಬಿಡ್ತೀವಿ.
ಸೊ ದಿಸ್ ಇಸ್ ಆಲ್ಸೋ ಕರೆಕ್ಟ್ ಅಂಡ್ ದಿಸ್ ಇಸ್ ಆಲ್ಸೋ ಕರೆಕ್ಟ್. ಸೈಂಟಿಫಿಕ್ ಸ್ಟಡಿಗಳಲ್ಲಿ ಮತ್ತೆ ಥೀಸಿಸ್ಗಳಲ್ಲಿ ಫಾರ್ಮುಲೆಯನ್ನು ಬಳಸ್ತಾರೆ. ನಮ್ಮ ರೆಗ್ಯುಲರ್ ಆಗಿ ಫಾರ್ಮುಲಾಸ್ ಬಳಸ್ತೀವಿ. ಸೊ ಫಾರ್ಮುಲೆ ಅಂಡ್ ಫಾರ್ಮುಲಾಸ್ ಬೋತ್ ಆರ್ ಕರೆಕ್ಟ್. ಸೊ ಇಲ್ಲಿ ಎ ಮತ್ತೆ ಸಿ ಇರ್ತಕ್ಕಂಥ ಆಪ್ಷನ್ 3, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಯಾವುದೇ ಕಾರಣಕ್ಕೂ ನೀವು ಹಾರ್ಟ್ ಸೀಟ್ ಅಲ್ಲಿ ಕುತ್ಕೊಂಡಾಗ ಹರಿ ಮಾಡಬೇಡಿ, ಯು ವಿಲ್ ಗೆಟ್ ಟೈಮ್. ಪ್ರತಿಯೊಂದು ಪ್ರಶ್ನೆಗೆ ಎಷ್ಟು ನಿಮಿಷ ಸಿಗುತ್ತೆ ಅಂತ ಒಂದು ಮೈಂಡ್ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಫುಲ್ ಮೈಂಡ್ ಸೆಟ್ ಅನ್ನ ಕಾಮ್ ಆಗಿ ಇಟ್ಕೊಂಡು ಆನ್ಸರ್ನ ಮಾಡಿ ಡೆಫಿನೆಟ್ಲಿ ಯು ವಿಲ್ ಕ್ರ್ಯಾಕ್ ದ CET. ದೆನ್ ನೆಕ್ಸ್ಟ್, ಐಡೆಂಟಿಫೈ ದ ಫಿಗರ್ಸ್ ಆಫ್ ಸ್ಪೀಚ್. ಸೊ ಕನ್ನಡದಲ್ಲಿ ಅಲಂಕಾರಗಳು ಅಂತ ಕರಿತೀವಿ. ದ ಕ್ಯಾಮಲ್ ಇಸ್ ದ ಶಿಪ್ ಆಫ್ ದ ಡೆಸರ್ಟ್. ಮೋರ್ ದೆನ್ 30 ಫಿಗರ್ಸ್ ಆಫ್ ಸ್ಪೀಚ್ ಇದೆ ಇಂಗ್ಲಿಷ್ ಅಲ್ಲಿ. ಸೊ ಮೇಜರ್ ಆಗಿ ಕೇಳ್ತಕ್ಕಂಥದ್ದು ನಿಮಗೆ ಪರ್ಸಾನಿಫಿಕೇಶನ್, ಸಿಮಿಲಿ, ಮೆಟಾಫರ್, ಹೈಪರ್ಬೋಲ್. ಈ ಮೂರನ್ನ ತುಂಬಾ ಕೇಳ್ತಾರೆ ಪರ್ಸಾನಿಫಿಕೇಶನ್, ಸಿಮಿಲಿ, ಮೆಟಾಫರ್ ಅಲ್ಲಿ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಮೆಟಾಫರ್. ಯಾಕೆ ಅಂತ ಹೇಳಿದ್ರೆ ಮೆಟಾಫರ್ ಮೀನ್ಸ್ ವರ್ಡ್ ಆರ್ ಪ್ರೈಸ್ ಅಪ್ಲೈ ಟು ಅನ್ ಆಬ್ಜೆಕ್ಟ್ ಆರ್ ಆಕ್ಷನ್. ಕ್ಯಾಮಲ್ ಇಸ್ ದ ಶಿಪ್ ಆಫ್ ದ ಡೆಸರ್ಟ್ ಅಂತ. ಸೊ ವಿ ವಿಲ್ ಡೂ ಎ ಕ್ಲಾಸ್ on figures of speech in our Happy Learning YouTube channel. Next we will move on to the next one. Write one word substitution. One who is all powerful. ತುಂಬಾ ಬಲಶಾಲಿಯಾಗಿರ್ತಕ್ಕಂಥ ವ್ಯಕ್ತಿ ಏನಂತೀವಿ? omnipotent, omniscient, omnipresent and invincible. Regular reading ಇಂದ ಮತ್ತೆ intensive reading ಇಂದ you can answer this type of question. omnipotent ಅಂತ ಹೇಳಿದ್ರೆ powerful ಅಂತ ಹೇಳಿ. So this is the correct answer. omnipotent is the correct answer. ಸೊ ಉಳಿದಿರೋದು ನೋಡೋಣ. omniscient ಅಂತ ಹೇಳಿದ್ರೆ ನೋಯಿಂಗ್ ಎವ್ರಿಥಿಂಗ್ ಅಂತ ಹೇಳಿ. omnipresent ಅಂತ ಹೇಳಿದ್ರೆ ವೈಡ್ ಸ್ಪ್ರೆಡ್. ಇನ್ವಿನ್ಸಿಬಲ್ ಅಂತ ಹೇಳಿದ್ರೆ ಅನ್ಬೀಟಬಲ್. ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ರೈಟ್ ವರ್ಡ್. ಹಿ ವರ್ಕ್ಸ್ ಇನ್ ಎ ಡ್ಯಾಶ್ ಲೂಮ್ ಇಂಡಸ್ಟ್ರಿ. ಸೊ ಇಲ್ಲಿ ಹೇರ್, ಹೇರ್, ಏರ್, ಹೇರ್. ಹೇರ್ ತಲೆ ಕೂದಲು, ಹಾಗೆ ಹೇರ್ ಅಂದ್ರೆ ಮೊಲ, ಹೇರ್ ಅಂದ್ರೆ ಗಾಳಿ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಹೇರ್, HEIR. ಸೊ ಹಿಯರ್ HEIR, ಹೇರ್ ಮೀನ್ಸ್ ಗೌರ್ಮೆಂಟ್. ಸೊ ಗೌರ್ಮೆಂಟ್ಗೆ ಹೇರ್ ಅಂತ ಕರಿತೀವಿ. ಹಿ ವರ್ಕ್ಸ್ ಇನ್ ಎ ಹೇರ್ ಲೂಮ್ ಇಂಡಸ್ಟ್ರಿ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಮ್ಯಾಚ್ ದ ಫಾಲೋಯಿಂಗ್: ಕನ್ವಿನ್ಸ್, ಅಲೈಟ್, ರೆಫ್ಯೂಸ್, ಡೈವಲ್ಜ್, ಗ್ರಾಂಟ್, ಡಿಶಿಯೇಡ್, ಕನ್ಸೀಲ್, ಎಂಬಾರ್ಕ್. ಆಪೋಸಿಟ್ ವರ್ಡ್ಗಳನ್ನು ನಾವು ಮ್ಯಾಚ್ ಮಾಡ್ಬೇಕಿಲ್ಲಿ. ಕನ್ವಿನ್ಸ್ ಅಂದ್ರೆ ಮನವೊಲಿಸು ಅಂತೇಳಿ. ಸೊ ಇಟ್ಸ್ ಈಸಿ ವರ್ಡ್. ಸೊ ಅಪೋಸಿಟ್ ವರ್ಡ್ ಕನ್ವಿನ್ಸ್ಗೆ ಡಿಶಿಯೇಡ್. ಡಿಶಿಯೇಡ್ ಅಂತ ಹೇಳಿದ್ರೆ ನಿರುತ್ಸಾಹಗೊಳಿಸು ಅಂತೇಳಿ. ತುಂಬಾ ಸಿಂಪಲ್ ವರ್ಡ್ಸ್ ಗಳನ್ನ ಕೇಳಲ್ಲ, ಈ ತರದ ವರ್ಡ್ಸ್ ಗಳನ್ನ ಕೇಳೋದು. ಅಲೈಟ್, ಅಲೈಟ್ ಮೀನ್ಸ್ ಸೊ ಸ್ಟಾಪ್ ಜರ್ನಿ ಅಂತೇಳಿ. ಅದಕ್ಕೆ ಆಪೋಸಿಟ್ ವರ್ಡ್ ಎಂಬಾರ್ಕ್. ಎಂಬಾರ್ಕ್ ಮೀನ್ಸ್ ಸ್ಟಾರ್ಟ್ ಜರ್ನಿ, ಪ್ರಯಾಣ ಆರಂಭಿಸು ಅಂತೇಳಿ. ರೆಫ್ಯೂಸ್, ಇಟ್ಸ್ ಅನ್ ಈಸಿ ವರ್ಡ್, ತಿರಸ್ಕರಿಸು ಅಂತೇಳಿ. ಸೊ ಅದಕ್ಕೆ ಒಪ್ಪಿಗೆ. ಇಲ್ಲಿ ನೋಡಿ, ಗ್ರ್ಯಾಂಟ್. ರೈಟ್ ಎ ಲೆಟರ್ ಟು ಯುವರ್ ಹೆಡ್ ಮಾಸ್ಟರ್ ಟು ರಿಕ್ವೆಸ್ಟಿಂಗ್ ಟು ಗ್ರ್ಯಾಂಟ್ 3 days ಲೀವ್. ಸೊ ಗೊತ್ತಿರುತ್ತೆ, ಹಾಗೆ ಗ್ರ್ಯಾಂಟ್ ಈಸಿ ವರ್ಡ್. ಸೊ ಇಲ್ಲಿ ಕನ್ವಿನ್ಸ್, ರೆಫ್ಯೂಸ್, ಗ್ರ್ಯಾಂಟ್ ಅಂಡ್ ಕನ್ಸಿಲ್ ಈ 4 ವರ್ಡ್ ಫೆಮಿಲಿಯರ್ಸ್ ಇದೆ. ಸೊ ಉಳಿದಿದ್ದು ಒಂದೇ ಒಂದು. ಸೊ ಡೈವಲ್ಜ್. ಡೈವಲ್ಜ್ ಮೀನ್ಸ್ ರಿವೀಲ್ ದ ಸೀಕ್ರೆಟ್ ಅಂತೇಳಿ. ಅದಕ್ಕೆ ಆಪೋಸಿಟ್ ಕನ್ಸಿಲ್, ಮುಚ್ಚಿಡು ಅಂತೇಳಿ. ಸೊ ಕೀಪ್ ಸೀಕ್ರೆಟ್. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ 3. ಸೊ ನೆಕ್ಸ್ಟ್ ಕ್ವಶನ್ 10. ಡೈರೆಕ್ಷನ್. ಚೂಸ್ ದ ರೈಟ್ ಹೋಮೋನಿಮ್ ಅಂಡ್ fill in the blank. Police warned the leader that a single wrong statement could dash violence among the protesters. Incite. So this is the correct. Incite means to encourage to do something. ಉದ್ದೀಪನಗೊಳಿಸು ಅಂತೇಳಿ. ಸೊ ಹಾಗಾಗಿ this word is the correct answer. The next one we will move on to the passage. Close test ಇಲ್ಲಿ ಬಂದಿದೆ. In the following passage there are 3 blanks. 3 blanks ಅನ್ನ ಕೊಟ್ಟಿದ್ದಾರೆ. 11 to 13 ಫೈಂಡ್ ಔಟ್ ಮಾಡಿ ಆನ್ಸರ್ ಬರೀಬೇಕು. ಸೊ 4 ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. The government's recent proposal to reform subsidies aims to create a system that is more relevant and targeted. So this type of answering skill, ಈ ರೀತಿ ಕ್ವಶನ್ಸ್ ಗಳಿಗೆ we must practice daily intensive reading. We have to answer this type of questions by proper reading. Intensive reading ಇಂದ some words get familiar to us. ಸೊ ಈ ರೀತಿಯ ಕ್ಲೋಸ್ ಟೆಸ್ಟ್ ಅನ್ನು ಆನ್ಸರ್ ಮಾಡುವಾಗ ನೀವಿಲ್ಲಿ ಈ ವರ್ಡ್ ಮತ್ತೆ ಈ ವರ್ಡ್ಗೆ ಕನೆಕ್ಷನ್ ಇರುತ್ತೆ. ಸೊ ಪ್ಲೀಸ್ ಚೆಕ್ ಇಟ್. ಅಂಡ್ ಬಿಫೋರ್ ಆನ್ಸರಿಂಗ್ ದಿಸ್ ಟೈಪ್ ಆಫ್ ಕ್ವಶನ್ ಕ್ಲೋಸ್ ಟೆಸ್ಟ್, ರೀಡ್ ದ ಪ್ಯಾಸೇಜ್ ಆರ್ ಪ್ಯಾರಾಗ್ರಾಫ್ 2 to 3 times neatly and answer calmly. ಸೊ ಇಲ್ಲಿ ದಟ್ ಈಸ್ ಮೋರ್ ಡ್ಯಾಶ್ ಅಂಡ್ ಟಾರ್ಗೆಟೆಡ್ ಅಂತಿದೆ. ಸೊ ಯು ರೀಡ್ ಒನ್ಸ್ ಆಲ್ ದ ಪ್ಯಾರಾಗ್ರಾಫ್. ಎಫಿಷಿಯಂಟ್, ಯೂನಿವರ್ಸಲ್, ಎಕ್ಸ್ಪೆನ್ಸಿವ್ ಅಂಡ್ ಎಕ್ಸ್ಪೆರಿಮೆಂಟಲ್ ಅಂತಿದೆ. ಎಫಿಷಿಯಂಟ್ ಇಸ್ ದ ಕರೆಕ್ಟ್ ಆನ್ಸರ್. ದಟ್ ಈಸ್ ಮೋರ್ ಎಫಿಷಿಯಂಟ್ ಅಂಡ್ ಟಾರ್ಗೆಟೆಡ್. ಸೊ ಏನಿದೆ ಸಬ್ಸಿಡಿ ಸೇಮ್ಸ್ ಇದೆ, ದಟ್ ಈಸ್ ಮೋರ್ ಎಫಿಷಿಯಂಟ್ ಅಂಡ್ ಟಾರ್ಗೆಟೆಡ್. ಕ್ರಿಟಿಕ್ಸ್ ಆರ್ಗ್ಯೂ ದಟ್, ಟೀಕಾಕಾರರು ಯಾವಾಗಲೂ ಆರ್ಗ್ಯೂ ಮಾಡ್ತಾ ಇರ್ತಾರೆ, ದಟ್ ದ ಕರೆಂಟ್ ಸ್ಟ್ರಕ್ಚರ್
promotes inefficiencies by dash consumption rather than incentivizing productivity. ಸೊ ಇಲ್ಲಿ inefficiencies by ಮತ್ತೆ ಕನ್ಸಂಪ್ಷನ್ ಇದೆ, ಕನೆಕ್ಷನ್ ನೋಡೋಣ. ಸೊ ಅಂಡ್ 12 ಆಪ್ಷನ್ಸ್ ಕಂಟ್ರೋಲಿಂಗ್, ಎನ್ಕರೇಜಿಂಗ್, ರಿಸ್ಟ್ರಿಕ್ಟಿಂಗ್, ಪ್ರಿಡಿಕ್ಟಿಂಗ್ ಅಂತಿದೆ. ಎನ್ಕರೇಜಿಂಗ್ ಇಸ್ ದ ಕರೆಕ್ಟ್ ಆನ್ಸರ್. ಸೆಕೆಂಡ್ 12ಗೆ ಎನ್ಕರೇಜಿಂಗ್. While policymakers agree that rationalization is necessary, they caution that abrupt changes could lead to dash among vulnerable groups. Lead to and among vulnerable groups ಇದೆ. So 13 ಆಪ್ಷನ್ಸ್ ನೋಡೋಣ. ಆಟೋನಮಿ, ಅನ್ಸರ್ಟಿನಿಟಿ, ರೆಸಿಲೆನ್ಸ್ ಅಂಡ್ ಮೊಬಿಲಿಟಿ ಅಂತಿದೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರು ಅನ್ಸರ್ಟೈನಿಟಿ. Before answering close test, read the passage or paragraph carefully. Next 14, fill in the blank with the antonym of the underlined word. This is very easy question. Antonym means opposite word. The recipe on the Insta page looked tasty but was dash when I tried it. So tasty ಗೆ opposite ಅನ್ನ ಬರಿಬೇಕಿಲ್ಲಿ. Delicious ಅಂದ್ರೆ tasty, delectable tasty, insipid ಅಂದ್ರೆ not tasty, so palatable ಅಂದ್ರೆ tasty. So this is the correct answer. So insipid. Next question. Choose the most appropriate form of the reported speech for the given statement. ನಿಮಗೆ ಇಲ್ಲಿ ಮತ್ತೆ ಲಿಸ್ಟ್ ಔಟ್ ಆಗಿರ್ತಕ್ಕಂಥ ಡೈರೆಕ್ಟ್ ಸ್ಪೀಚ್ ಅಂಡ್ ರಿಪೋರ್ಟೆಡ್ ಸ್ಪೀಚ್ ಬಂತಿಲ್ಲ ಕ್ವಶನ್. ಸೊ ಇಲ್ಲಿ she said I have been waiting for 2 hours and I can't stay any longer. ಸೊ ಈ ಸೆಂಟೆನ್ಸ್ ಯಾವ ಟೆನ್ಸ್ ಅಲ್ಲಿ ಇದೆ ಅಂತ ನೋಡ್ಕೊಳ್ಳಿ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದ್ರೆ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಅದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಸೊ ಪಾಸ್ಟ್ ಪರ್ಫೆಕ್ಟ್ ಗೆ ಫಾರ್ಮುಲಾ ಏನಂತ ಹೇಳಿದ್ರೆ ಹ್ಯಾಡ್ ಪ್ಲಸ್ ಬೀನ್ V1 ing. ನೋಡೋಣ ಎಲ್ಲಿದೆ ಆನ್ಸರ್. ಶಿ ಸೆಡ್ ದಟ್ ಶಿ ಹ್ಯಾಡ್ ವೇಟೆಡ್, ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ. ದಿಸ್ ಇಸ್ ನಾಟ್ ಕರೆಕ್ಟ್ ಆನ್ಸರ್. ಶಿ ಸೆಡ್ ದಟ್ ಶಿ ಹ್ಯಾಸ್ ಬೀನ್, ಇದು ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ. ದಿಸ್ ಇಸ್ ನಾಟ್ ದ ಕರೆಕ್ಟ್ ಆನ್ಸರ್. ಶಿ ಸೆಡ್ ದಟ್ ಶಿ ವಾಸ್ ವೇಟಿಂಗ್, ಇದು ಪಾಸ್ಟ್ ಕಂಟಿನ್ಯೂಸ್ ಇದೆ. ಹಾಗಾಗಿ ಇದು ನೋಡೋಣ. ಶಿ ಸೆಡ್ ದಟ್ ಶಿ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ 2 hours. ಎಸ್, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ಇಲ್ಲಿದೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದೆ ಅಂಡ್ ದೆನ್ 2 hours ಅಂಡ್ ದಟ್ ಶಿ ಕುಡಂಟ್. ಕೆನಾಟ್ ಇರೋದು ಕುಡ್ ನಾಟ್ ಆಗಿ ಚೇಂಜ್ ಆಗಿದೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಯು ಶುಡ್ read the rules of reported speech properly before answering this type of question. Next, identify the sentence where the italicized word has a spelling error. Spelling check ಬಂದಿದೆ. Italicized ಅಂದ್ರೆ ಸ್ವಲ್ಪ ಓರೆ ಆಗಿರುತ್ತೆ ವರ್ಡ್ಸ್ಗಳು. ಸೊ ಇಲ್ಲಿ 4 ಸೆಂಟೆನ್ಸಸ್ ಇದೆ. ಇಂಡಿಸ್ಪೆನ್ಸಿಬಲ್, ಎಂಬರಾಸ್ಮೆಂಟ್, ಅಕ್ಕರೆನ್ಸ್, ಅಕಾಮಡೇಷನ್ಸ್ ಇದೆ. ಇದರಲ್ಲಿ ಯಾವುದು ಮಿಸ್ಟೇಕ್ಸ್ ಆಗಿದೆ ಅಂತ ಹೇಳಿದ್ರೆ ಇಂಡಿಸ್ಪೆನ್ಸಿಬಲ್. ಸೊ ಇಂಡಿಸ್ಪೆನ್ಸಿಬಲ್ ಅಂತ ಹೇಳಿದ್ರೆ ನೆಸೆಸರಿ ಅಂತ ಹೇಳಿ, ಇಂಡಿಸ್ಪೆನ್ಸಿಬಲ್ ಏನ್ ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರೆ ಸೇಬಲ್ ಆಗಬೇಕು, ಎ ಆಗ್ಬೇಕು. ಇಲ್ಲಿ ಮೈನರ್ ಮಿಸ್ಟೇಕ್ ಇದೆ. ಸೊ ಯು ವಿಲ್ ಗೆಟ್ 1 marks. ನೆಕ್ಸ್ಟ್ ಡೈರೆಕ್ಷನ್. ಕನ್ಸಿಡರ್ ದ ಫಾಲೋಯಿಂಗ್ 4 sentences ವಿಚ್ ಆರ್ ಡಿನೋಟೆಡ್ ಬೈ ABCD. ಸೊ ಇಲ್ಲಿ ಮತ್ತೆ ಪ್ಯಾರಾ ಜಂಬಲ್ಸ್ ಬಂದಿದೆ ನೋಡಿ. ಸೆಂಟೆನ್ಸಸ್ ನ ರಿಅರೇಂಜ್ ಮಾಡಬೇಕು. ಸೊ ಇಲ್ಲಿ ಚೈಲ್ಡ್ ಲೇಬರ್ ಬಗ್ಗೆ ಕೊಟ್ಟಿದ್ದಾರೆ. ಚೂಸ್ ಫ್ರಮ್ ದ 4 ಆಪ್ಷನ್ಸ್ ಹ್ಯಾವಿಂಗ್ ದ ಕರೆಕ್ಟ್ ಆರ್ಡರ್ ಆಫ್ ಸೆಂಟೆನ್ಸಸ್. ಇಲ್ಲಿ ನೋಡಿ BADC, BDAC, CBAD ಮತ್ತೆ BACD ಇದೆ. ಯು ಶುಡ್ ರೀಡ್ 2 to 3 times ಕೇರ್ಫುಲಿ. ಅಲಾಂಗ್ ವಿತ್ ಇದೆ, ಚೈಲ್ಡ್ ಲೇಬರ್ ಇದೆ, ಹೌಎವರ್ ಇದೆ, ಮೆನಿ ಹ್ಯಾಸ್ ಇದೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ BADC. Child labor has been, this is the first sentence, and then along with the missing their education, this is the second sentence, and many loss have, third sentence, and however there is a dire need, this is the fourth sentence. Next question, identify the tense. So tenses ಕೇಳಿದ್ದಾರೆ. Students had been playing hockey in the playground. ನೋಡಿ ಆಲ್ರೆಡಿ ಮೆನ್ಷನ್, I discussed in the previous question. ಇಡೀ ಕ್ವಶನ್ ಪೇಪರ್ಲಿ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ ಪೇಪರ್ಲಿ ಬೈ ಅವರ್ ಲಕ್ 1 or 2 ಕ್ವಶನ್ಸ್ಗೆ ಆನ್ಸರ್ಸ್ ಆ ಕ್ವಶನ್ ಪೇಪರ್ಲಿ ಇರುತ್ತೆ. ಸ್ಪೆಲ್ಲಿಂಗ್ ಆಗಿರ್ಬೋದು ಅಥವಾ ಟೆನ್ಸಸ್ ಆಗಿರ್ಬೋದು. ನೀಟಾಗಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಡೆಫಿನೆಟ್ಲಿ ವಿ ವಿಲ್ ಗೆಟ್ ದ ಆನ್ಸರ್. 1 or 2 ಕ್ವಶನ್ಸ್ ಖಂಡಿತ ಎಲ್ಲೋ ಒಂದ್ ಕಡೆ ಕ್ಲೂ ಇರುತ್ತೆ. ದಟ್ಸ್ ಅವರ್ ಲಕ್. ಸೊ ಇಲ್ಲಿ ಹ್ಯಾಡ್ ಬಿನ್ ನಾವು ಡಿಸ್ಕಸ್ ಮಾಡಿದ್ವಿ ಆಗ್ಲೇ. ಹ್ಯಾಡ್ ಬಿನ್ ಪ್ಲೇಯಿಂಗ್, ಸೊ ಹ್ಯಾಡ್ ಇದೆ, ಬೀನ್ ಇದೆ, ಪ್ಲೇಯಿಂಗ್ ಇದೆ. ಸೊ ಹಾಗಾಗಿ ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಕಂಪ್ಲೀಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ಬೈ ಯೂಸಿಂಗ್ ದ ಕರೆಕ್ಟ್ ಟೆನ್ಸ್ ಫಾರ್ಮ್. ರೀಟಾ ಡ್ಯಾಶ್ ದ ತಾಜ್ ಮಹಲ್ ಲಾಸ್ಟ್ ಇಯರ್. ಹ್ಯಾವ್ ವಿಸಿಟೆಡ್, ಇದು ಹ್ಯಾವ್ ವಿಸಿಟೆಡ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಹ್ಯಾಸ್ ವಿಸಿಟೆಡ್ ಅದು ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಹ್ಯಾಡ್ ವಿಸಿಟೆಡ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಹ್ಯಾಡ್ ಬೀನ್ ವಿಸಿಟೆಡ್, ಹ್ಯಾಡ್ ಬಿನ್ ವಿಸಿಟೆಡ್ ಇರಲ್ಲ, ಹ್ಯಾಡ್ ಬಿನ್ ವಿಸಿಟಿಂಗ್ ಇರುತ್ತೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ಕ್ವಶನ್, ಚೂಸ್ ದ ಕರೆಕ್ಟ್ ಕ್ವೆಶ್ಚನ್ ಟ್ಯಾಗ್. ಸೊ ಹಿ ನೆವರ್ ಟರ್ನ್ಸ್ ಅಪ್ ಫಾರ್ ದ ಮೀಟಿಂಗ್ಸ್. ಸೊ ಕ್ವಶನ್ ಟ್ಯಾಗ್ ಬಗ್ಗೆ ಏನಂತ ಹೇಳಿದ್ರೆ ಸೆಂಟೆನ್ಸ್
ಸೆಂಟೆನ್ಸು ಪಾಸಿಟಿವ್ ಅಲ್ಲಿ ಇದ್ರೆ ಅಂದ್ರೆ ಅಫರ್ಮೇಟಿವ್ ಅಲ್ಲಿ ಇದ್ರೆ ಕ್ವಶನ್ ಟ್ಯಾಗ್ ನೆಗೆಟಿವ್ ಅಲ್ಲಿ ಇರುತ್ತೆ. ಸೊ ದಿಸ್ ಇಸ್ ಅ ಫಾರ್ಮುಲಾ. ಅಕಸ್ಮಾತ್ ಸೆಂಟೆನ್ಸ್ ನೆಗೆಟಿವ್ ಅಲ್ಲಿ ಇದ್ರೆ, ನೆಗೆಟಿವ್ ಅಂತ ಹೇಳಿದ್ರೆ ನೋ, ನೆವರ್, ನಾಟ್, ನೆಗೆಟಿವ್ ಫಾರ್ಮ್ ಅಲ್ಲಿ ಇದ್ರೆ ಸೊ ಕ್ವಶನ್ ಟ್ಯಾಗ್ ಪಾಸಿಟಿವ್ ಇರುತ್ತೆ ಅಂದ್ರೆ ಅಫರ್ಮೇಟಿವ್ ಅಲ್ಲಿ ಇರುತ್ತೆ. ಅಂಡ್ ದೆನ್ ಹಿ ನೆವರ್ ಟರ್ನ್ಸ್ ಅಪ್ ಫಾರ್ ದ ಮೀಟ್. ಇಲ್ಲಿ ವರ್ಬ್ ಅನ್ನ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಸಬ್ಜೆಕ್ಟ್ ಹಿ ಇದೆ, ಟರ್ನ್ಸ್ ವರ್ಬ್ ಇದೆ. ಸೊ ಟರ್ನ್ಸ್ ವರ್ಬ್ ಅನ್ನ, ಯಾವುದೇ ವರ್ಬ್ ಅನ್ನ ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇದ್ರೆ ಅದನ್ನ ಡಿವೈಡ್ ಮಾಡಬೇಕು. ಟರ್ನ್ಸ್ ಅನ್ನ ಡಿವೈಡ್ ಮಾಡಿದ್ರೆ ಡಸ್ ಪ್ಲಸ್ ಟರ್ನ್ ಆಗುತ್ತೆ. ಈ ಡಸ್ ಅನ್ನ ತಗೊಂಡು ಈ ಡಸ್ ಅನ್ನ ಇಲ್ಲಿ ಇಡಬೇಕು. ಓಕೆ, ಕ್ಲಿಯರ್. ನೆಕ್ಸ್ಟ್ ಸೆಂಟೆನ್ಸ್ ಪಾಸಿಟಿವ್ ನೆಗೆಟಿವ್ ನೋಡ್ಕೋಬೇಕು. ನಮಗೆ ಇಲ್ಲಿ ನೋ, ನಾಟ್ ಆ ತರ ಕಾಣ್ತಾ ಇಲ್ಲ, ಬಟ್ ಇಲ್ಲಿ ನೆವರ್ ಅನ್ನೋ ವರ್ಡ್ ಇದೆ. ನೆವರ್ ಇಟ್ ಸೆಲ್ಫ್ ಇಸ್ ಎ ನೆಗೆಟಿವ್. ಡಸ್ ಹಿ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆವರ್ ಅನ್ನ ನಾವು ಗಮನಿಸದೆ ಡಸಂಟ್ ಹಿ ಹಾಕ್ಬಿಡ್ತೀವಿ. ಸೊ ದಿಸ್ ಇಸ್ ರಾಂಗ್. ಸೊ ಟ್ರಿಕಿ ಕ್ವಶನ್ and easy question. Next question. Choose the appropriate synonym. Synonym means similar meaning words of the underlined word given in the sentence. India has abolished tangible punishment. Tangible punishment ಗೆ equal meaning word ಹುಡುಕಬೇಕು ಅಂತ ಹೇಳಿದ್ರೆ fires, strong, corporeal, resigned. So corporeal is the correct answer. Tangible ಗೆ similar word corporeal. So ಅವಾಗ ನಾವು ಸೆಂಟೆನ್ಸ್ ಕೇಳ್ತಾ ಇರ್ತೀವಿ, we should ban corporeal punishment in the school and colleges ಅಂತ ಹೇಳಿ. ಸೊ ಕಾರ್ಪೊರಲ್ ಇಸ್ ದ ಕರೆಕ್ಟ್ ಆನ್ಸರ್. 57. ಮ್ಯಾಚ್ ದ ಫಾಲೋಯಿಂಗ್ ಇಡಿಯಮ್ಸ್. ಇಡಿಯಮ್ಸ್ ಅಂದ್ರೆ ನುಡಿಗಟ್ಟುಗಳು ಅಂತ ಹೇಳಿ. ಮೀನಿಂಗ್ ನಾಟ್ ಬೈ ದ ವರ್ಡ್ಸ್. ಹಿಡನ್ ಮೀನಿಂಗ್ಸ್ ಇರುತ್ತೆ ಇದರಲ್ಲಿ, ವರ್ಡ್ಸ್ ಟು ವರ್ಡ್ ಮೀನಿಂಗ್ ಇರಲ್ಲ. ಸೊ ಹಿಡನ್ ಮೀನಿಂಗ್ ಇರುತ್ತೆ. ಲಿಸ್ಟ್ 1 ಮ್ಯಾಚ್ ಮಾಡಬೇಕು. ಲಿಸ್ಟ್ 1 ಅಬೌವ್ ಬೋರ್ಡ್. ಸೊ ಅಬೌವ್ ಬೋರ್ಡ್ ಅಂತ ಹೇಳಿದ ತಕ್ಷಣ ನಾವು ಬೋರ್ಡ್ ಮೇಲೆ ಅಂತ ಅನ್ಕೋತೀವಿ. ದಟ್ ಈಸ್ ನಾಟ್ ದ ಕರೆಕ್ಟ್ ಮೀನಿಂಗ್. ಅಬೌವ್ ಬೋರ್ಡ್, ಬೈ ಫಿಟ್ಸ್ ಅಂಡ್ ಸ್ಟಾರ್ಟ್ಸ್, ಈಕ್ ಔಟ್, ಫ್ಲೈ ಇನ್ ದ ಫೇಸ್ ಆಫ್. ಸಪ್ಲಿಮೆಂಟ್ ಇನ್ಕಮ್, ಫೇರ್ ಅಂಡ್ ಆನೆಸ್ಟ್, ಅಂಡ್ ಇರೆಗ್ಯುಲರ್ಲಿ, ಟು ಡಿಫೈ ಅಂತಿದೆ. ಸೊ ನೋಡೋಣ ಆನ್ಸರ್ ಏನು ಅಂತೇಳಿ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಅಬೌವ್ ಬೋರ್ಡ್ ಮೀನ್ಸ್ ಫೇರ್ ಅಂಡ್ ಆನೆಸ್ಟ್, ಬೈ ಫಿಟ್ಸ್ ಅಂಡ್ ಸ್ಟಾರ್ಟ್ಸ್ ಅಂತ ಹೇಳಿದ್ರೆ ಇರ್ರೆಗ್ಯುಲರ್ಲಿ, ಈಕ್ ಔಟ್ ಅಂತ ಹೇಳಿದ್ರೆ ಟು ಡಿಫೈ, ಫ್ಲೈ ಇನ್ ದ ಫೇಸ್ ಆಫ್ ಅಂತ ಹೇಳಿದ್ರೆ ಸಪ್ಲಿಮೆಂಟ್ ಇನ್ಕಮ್. ಯು ಶುಡ್ ರೀಡ್ more and more stories to capture hidden meanings of the idioms and phrases. Rearrange. This is very easy words. On the earth above 20 million centuries ago, scientists think that life began antide. RSPQ. This is the correct answer. Scientists think, first word in the sentence, meaningful sentence ali, that life began on the earth about 20 million centuries ago. This is the correct answer. Next, we will move on to the next one. Choose the correct adjective. Adjective, it's one of the parts of speech, and it explains and it defines the noun or pronoun. Adjective ಗುಣವಾಚಕ ಅಂತ ಹೇಳಿ. The dash conduct of the minister. ಇದು ವರ್ಡ್ ಅನ್ನ ಎರಡು ರೀತಿ ಬಳಸಬಹುದು, ನೌನ್ ಅಂಡ್ ವರ್ಬ್ ಆಗಿ. ವರ್ಬ್ ಆಗಿ ಕಂಡಕ್ಟ್ ಅಂದ್ರೆ ಆಯೋಜನೆ ಮಾಡು. ಕಾಂಡಕ್ಟ್ ಸ್ಕೂಲಲ್ಲಿ ನಾವು ಯೂಸ್ ಮಾಡ್ತೀವಿ, ಕಾಂಡಕ್ಟ್ ಸರ್ಟಿಫಿಕೇಟ್ ಅಂತೇಳಿ. ಸೊ ಗುಣ ಅಥವಾ ನಡತೆ ಅಂತೇಳಿ. ದ ಡ್ಯಾಶ್ ಕಾಂಡಕ್ಟ್ ಆಫ್ ದ ಮಿನಿಸ್ಟರ್ ಹೆಲ್ಪ್ಡ್ ಇನ್ ದ ಡಿ-ಎಸ್ಕಲೇಷನ್ ಆಫ್ ಎ ವೆರಿ ಟೆನ್ಸ್ ಸಿಚುಯೇಷನ್ ಅಟ್ ದ ಬಾರ್ಡರ್. ಸೊ ಅಡ್ಜೆಕ್ಟಿವ್ ಯಾವ್ದು ಇದಕ್ಕೆ ಸೂಟಬಲ್ ಅಂತ ಹೇಳಿದ್ರೆ ಅಬ್ರೇಸಿವ್, ಟ್ಯಾಕ್ಲೆಸ್, ಬೆಲಿಜೆರೆಂಟ್, ಡಿಪ್ಲೊಮ್ಯಾಟಿಕ್. ಡಿಪ್ಲೊಮ್ಯಾಟಿಕ್ ಇಸ್ ದ ಕರೆಕ್ಟ್ ಆನ್ಸರ್. ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ಕರೆಕ್ಟ್ ಇಡಿಯಮ್ ಅಂಡ್ ಪ್ರೊವರ್ಬ್. ಪ್ರೊವರ್ಬ್ ಅಂತ ಹೇಳಿದ್ರೆ ಗಾದೆಗಳು, ಅದಕ್ಕೆ ಇಂಗ್ಲಿಷ್ ಅಲ್ಲಿ ಸೇಯಿಂಗ್ಸ್ ಅಂತ ಕೂಡ ಕರೀತಾರೆ. ಐ ನೋ ಐ ಕ್ಯಾನ್ ಡೂ ಬೆಟರ್ ಜಾಬ್ ಇಫ್ ಓನ್ಲಿ ಮೈ ಟೂಲ್ಸ್ ಆರ್ ಬೆಟರ್. ದಿಸ್ ಇಸ್ ಎ ಕೇಸ್ ಆಫ್ ಒಬ್ಬ ಸ್ಟೇಟ್ಮೆಂಟ್ ಇದೆ ಇಲ್ಲಿ. ಐ ನೋ, ನನಗೆ ಗೊತ್ತಿದೆ, ಐ ಕ್ಯಾನ್ ಡೂ ಬೆಟರ್ ಜಾಬ್ ಇಫ್ ಓನ್ಲಿ ಮೈ ಟೂಲ್ಸ್ ಆರ್ ಬೆಟರ್. ನಾನು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಿದ್ದೆ, ನನ್ನ ಟೂಲ್ಸ್ಗಳು, ಸಾಧನಗಳು ಚೆನ್ನಾಗಿದ್ದಿದ್ದರೆ. ಎ ಡ್ರೌನಿಂಗ್ ಮ್ಯಾನ್ ವಿಲ್ ಕ್ಲಚ್ ಅಟ್ ಸ್ಟ್ರಾಸ್. ಎ ಫ್ರೆಂಡ್ ಇನ್ ನೀಡ್ ಈಸ್ ಎ ಫ್ರೆಂಡ್ ಇನ್ ಡೀಡ್. ಎ ಬ್ಯಾಡ್ ವರ್ಕ್ ಮ್ಯಾನ್ ಬ್ಲೇಮ್ಸ್ ಹಿಸ್ ಟೂಲ್ಸ್. ಎ ಬರ್ಡ್ ಇನ್ ಹ್ಯಾಂಡ್ಸ್ ಈಸ್ ವರ್ತ್ ಟು ಇನ್ ಬುಷ್. ಸೊ ಇಲ್ಲಿ ಅವನು ಎ ಬ್ಯಾಡ್ ವರ್ಕ್ ಮ್ಯಾನ್ ಬ್ಲೇಮ್ಸ್ ಹಿಸ್ ಟೂಲ್ಸ್. ಹಿ ಇಸ್ ನಾಟ್ ಎ ಗುಡ್ ವರ್ಕರ್, ಹಿ ಆಲ್ವೇಸ್ ಬ್ಲೇಮ್ಸ್. ಈಸಿ ಇರುತ್ತೆ, ಯು ಶುಡ್ ರೀಡ್ ಪ್ರಾಪರ್ಲಿ. ಮ್ಯಾಚ್ ದ ಎಕ್ಸ್ಪ್ರೆಷನ್ ಅಂಡರ್ ಲಿಸ್ಟ್ 1 ಟು ಇಸ್ ಕರೆಸ್ಪಾಂಡೆನ್ಸ್ ಲ್ಯಾಂಗ್ವೇಜ್ ಫಂಕ್ಷನ್. ಸೊ ಲ್ಯಾಂಗ್ವೇಜ್ ಫಂಕ್ಷನ್ ಕೂಡ ನಾವು ಲಿಸ್ಟ್ ಮಾಡಿದ್ವಿ. ಇಟ್ಸ್ ವೆರಿ ಈಸಿ ಇರುತ್ತೆ. ಹೌ ಡು ಯು ಡೂ? ಕುಡ್ ಯು ಪ್ಲೀಸ್ ಪಾಸ್ ಮಿ ದ ಬುಕ್? ಯು ಲುಕ್ ಬ್ಯೂಟಿಫುಲ್ ಇನ್ ದೀಸ್ ನ್ಯೂ ಕ್ಲೋತ್ಸ್. ಮೀಟ್ ಮೈ ಫ್ರೆಂಡ್ ರತನ್. ಸೊ ಕಾಂಪ್ಲಿಮೆಂಟಿಂಗ್, ಗ್ರೀಟಿಂಗ್, ಇಂಟ್ರೊಡ್ಯೂಸಿಂಗ್, ರಿಕ್ವೆಸ್ಟಿಂಗ್. ಹೌ ಡು ಯು ಡೂ ಅಂದ್ರೆ ಹೌ ಆರ್ ಯು ಅಂತೇಳಿ ಗ್ರೀಟಿಂಗ್. ಸೊ ಹಾಗೆ ಕುಡ್ ಯು ಪ್ಲೀಸ್ ಪಾಸ್ ಮಿ ದ ಬುಕ್, ಪ್ಲೀಸ್ ಅಂತಿದೆ ರಿಕ್ವೆಸ್ಟಿಂಗ್. ಯು ಲುಕ್ ಬ್ಯೂಟಿಫುಲ್ ಇನ್ ದೀಸ್ ನ್ಯೂ ಕ್ಲಾತ್ಸ್. ಕಾಂಪ್ಲಿಮೆಂಟ್, ಮೀಟ್ ಮೈ ಫ್ರೆಂಡ್ ರತನ್, ಇಂಟ್ರೊಡ್ಯೂಸಿಂಗ್. ಇಟ್ಸ್ ವೆರಿ ಈಸಿ ಕ್ವಶನ್. ಸೊ ಆಪ್ಷನ್ 2. 62. Choose the correct answer. When the bull ran dash me, I jumped the fence. When the bull ran towards me, ನನ್ನ ಕಡೆ ಓಡ್ ಬರ್ತಾ ಇದ್ರೆ ನಾನು ಏನ್ ಮಾಡಿದೆ? I jumped over the fence. ಫೆನ್ಸ್ ನ ಮೇಲ್ಗಡೆ ಹಾರಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 63. Choose the correct answer. That has to be the dash film I have ever seen. Degrees of comparison ಇದೆ. ಇಂಟ್ರೆಸ್ಟಿಂಗ್, ಮೋರ್ ಇಂಟ್ರೆಸ್ಟಿಂಗ್, ಮೋಸ್ಟ್ ಇಂಟ್ರೆಸ್ಟಿಂಗ್ ಅಂತ ಹೇಳಿ. ಸೊ ತುಂಬಾ ಸಿಂಪಲ್. ಏನಂದ್ರೆ ಹೆಚ್ಚು ಹೆಚ್ಚು ಟೈಮ್ ಅನ್ನು ಉಳಿಸಬೇಕು ಎಕ್ಸಾಮ್ಗಳಲ್ಲಿ, ಸಿಇಟಿಗಳಲ್ಲಿ. ಈ ರೀತಿಯ ಕ್ವಶನ್ಸ್ ಗಳಿಗೆ ಡೋಂಟ್ ವೇಸ್ಟ್ ಟೈಮ್. ಸೊ ತುಂಬಾ ಈಸಿಯೆಸ್ಟ್ ಅಂತ ಹೇಳಿದ್ರೆ ದಟ್ ಹ್ಯಾಸ್ ಟು ಬಿ ದ
ಫಿಲಂ ಇಲ್ಲಿ ದ ಡೆಫಿನೆಟ್ ಆರ್ಟಿಕಲ್ ಬಂದಿದೆ ನೋಡಿ. ಸೊ ಡೆಫಿನೆಟ್ ಆರ್ಟಿಕಲ್ ಬಂದ್ರೆ ಇಲ್ಲಿ ಮೋಸ್ಟ್ ಇಂಟ್ರೆಸ್ಟಿಂಗ್. ಈ ಸೂಪರ್ಲೇಟಿವ್ ಡಿಗ್ರಿ ಇದೆಯಲ್ಲ, ಮೋಸ್ಟ್ ತಗೊಳ್ಳೋದು ಹಿಂದ್ಗಡೆ ಯಾವಾಗಲೂ ಡೆಫಿನೆಟ್ ಆರ್ಟಿಕಲ್ ಬರುತ್ತೆ. ಸೊ 4 is the correct answer. Match the following with the prepositions along, into, in, of. ಇಲ್ಲಿ ಪೊಸೆಷನ್ ಇದೆ, ಟೈಮ್ ಇದೆ, ಡೈರೆಕ್ಷನ್ ಇದೆ, ಮೂಮೆಂಟ್ ಇದೆ. ಈ ಪ್ರಿಪೋಸಿಷನ್ಗಳು ಯಾವುದಕ್ಕೆ ಸೂಟ್ ಆಗ್ತವೆ ಅಂತ ಹೇಳಿ. ಅಲಾಂಗ್ ಇಟ್ ಮೀನ್ಸ್ ಇಟ್ ಮೂಮೆಂಟ್, into direction, in time, of possession. 2 is the correct answer. Read this again. Next 65. Choose the correct answer. He cut my hair dash today than last time. Correct answer quick, more quickly and quicker. So ಇಲ್ಲಿ he cut my hair more quickly. Comparing ಇಲ್ಲಿ then ಇದೆ ನೋಡಿ, comparative degree ಇದು, degrees of comparison ಅಲ್ಲಿ quickly, more quickly, most quickly. 66 punctuation mark ಇದೆ. The following sentence with the appropriate punctuation marks. Bacon says reading makes a full man, writing an exact man, speaking a ready man. Bacon says colon ಇದೆ. ಕೊಲನ್ ಅನ್ನು ನಾವು ಯಾವಾಗಲೂ ಬಿಫೋರ್ ಕೊಟೇಶನ್, ಬಿಫೋರ್ ಸ್ಟೇಟ್ಮೆಂಟ್ ಅನ್ನು ಬಳಸ್ತೀವಿ. ಸೊ ಹಾಗಾಗಿ ದಿಸ್ ಇಸ್ ದ ಕರೆಕ್ಟ್. ನೋ ಕಾಮ ಅಲ್ಲ, ಫುಲ್ ಸ್ಟಾಪ್ ಅಲ್ಲ, ಬಿಫೋರ್ ಕೊಟೇಶನ್ ಕೊಲನ್ ಅನ್ನು ಬಳಸ್ತೀವಿ. ಹಾಗಾಗಿ ಕೊಲನ್. ಹಾಗೆ ಡಬಲ್ ಯುನೈಟೆಡ್ ಕಾಮ ಇದೆ ನೋಡಿ. ರೀಡಿಂಗ್ ಮೇಕ್ಸ್ ಅ ಫುಲ್ ಮ್ಯಾನ್, ರೈಟಿಂಗ್ ಅನ್ ಎಕ್ಸಾಕ್ಟ್ ಮ್ಯಾನ್. ಇಲ್ಲಿ ಕಾಮ ಇದೆ, ಒಂದೊಂದು ಫ್ರೇಸ್ ಆದ ತಕ್ಷಣ ಫುಲ್ ಸ್ಟಾಪ್ ಅಂಡ್ ಯುನೈಟೆಡ್ ಕಾಮ ಕ್ಲೋಸ್. This is the correct answer. Next, identify the figures of speech. Death, be not proud. Simile, personification, metaphor, oxymoron. So ಇದರಲ್ಲಿ ಕರೆಕ್ಟ್ ಆನ್ಸರ್ ಪರ್ಸಾನಿಫಿಕೇಶನ್. We will discuss figures of speech in the next upcoming video. Next, which of the following words has letter un is not a prefix? Unlock, under, unethical, undo. So it's a very easy question. So unlock, lock and unlock ಇದೆ, ethical and unethical ಇದೆ, do and undo ಇದೆ. So this is the preposition. Under ಅನ್ನೋ ಒಂದು ವರ್ಡ್ ಇದೆ, ಹಾಗಾಗಿ under is the correct answer. 69. Which of the following alternatives make the correct use of articles? ಆರ್ಟಿಕಲ್ ನ ಸರಿಯಾಗಿ ಯಾವ್ದ್ರಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಹೇಳಿ. ಮಹೇಶ್ ಸೆಲ್ಸ್ ಮಿಲ್ಕ್ 50 rupees a liter. ಮಹೇಶ್ ಸೆಲ್ಸ್ 50 rupees the liter. ಮಹೇಶ್ ಸೆಲ್ಸ್ ಮಿಲ್ಕ್ 50 rupees an liter. ಮಹೇಶ್ ಸೆಲ್ಸ್ ಮಿಲ್ಕ್ 50 rupees liter. ನಾವು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಮಾಡ್ಬೇಕಾಗಿರೋದು ಫಸ್ಟ್ ಆಫ್ ಆಲ್ ರಿಮೂವ್ ದ ಡಿಸ್ಟ್ರಾಕ್ಷನ್. 4 ಆಪ್ಷನ್ಸ್ ಅಲ್ಲಿ 4 ಆಪ್ಷನ್ಸ್ ಸೇಮ್ ಅಂತ ಅನ್ಸುತ್ತೆ, ಡೈವರ್ಟ್ ಮಾಡ್ತಾ ಇರುತ್ತೆ ಮೈಂಡ್ ನ. ಸೊ ಡಿಸ್ಟ್ರಾಕ್ಷನ್ಸ್ ಅನ್ನ ಮೊದಲು ತಗೊಂಡ್ರೆ ನಮ್ಮ ರೂಟ್ ಕ್ಲಿಯರ್ ಆಗುತ್ತೆ, ಅವಾಗ ಆನ್ಸರಿಂಗ್ ದ ಕ್ವಶನ್ ಈಸ್ ಈಸಿ ಆಗುತ್ತೆ. ಇಲ್ಲಿ ಆರ್ಟಿಕಲ್ ಅಂಡರ್ಲೈನ್ ಮಾಡ್ಕೊಳ್ಳಿ ಫಸ್ಟ್. ಸೊ ಇಲ್ಲಿ ಆರ್ಟಿಕಲ್ ಇಲ್ಲ, ಹಾಗಾಗಿ ಇದನ್ನ ಬಿಡಿ. ದಿಸ್ ಇಸ್ ದ ಒನ್ ಡಿಸ್ಟ್ರಾಕ್ಷನ್ ರಿಮೂವ್ ಆಯ್ತು. ಮಹೇಶ್ ಸೆಲ್ಸ್ ಮಿಲ್ಕ್ 50 rupees a liter. ಮಹೇಶ್ ಸೆಲ್ಸ್ ಮಿಲ್ಕ್ 50 rupees the liter. and liter ಬರಲ್ಲ, the liter ಬರಲ್ಲ. ಮಹೇಶ್ ಸೆಲ್ಸ್ ಮಿಲ್ಕ್ 50 rupees a liter. This is the correct answer. Next question, fill in the blanks with the suitable article. ಮತ್ತೆ ಆರ್ಟಿಕಲ್ಸ್ ಅನ್ನ ಕೇಳಿದ್ದಾರೆ. ಸೊ the is the definite article. The dash thing of beauty is dash joy forever. ನೀವು ಇಂಗ್ಲಿಷ್ ಲಿಟರೇಚರ್ ಓದಿದ್ರೆ ಈ ಸೆಂಟೆನ್ಸ್ ತುಂಬಾ ಫೆಮಿಲಿಯರ್ ಇರುತ್ತೆ ನಿಮಗೆ. ದಿಸ್ ಇಸ್ ದ ಫೇಮಸ್ ಕೋಟ್ ಬೈ ಪೊಯೆಟ್ ಜಾನ್ ಕಿಟ್ಸ್. ಎ ಥಿಂಗ್ ಆಫ್ ಬ್ಯೂಟಿ ಇಸ್ ಜಾಯ್ ಫಾರ್ ಎವರ್. ಸೊ ಇದಾಗಿತ್ತು ಮೈ ಡಿಯರ್ ಆಸ್ಪಿರೆಂಟ್ಸ್. ನಾವು ತಗೊಳ್ತಕ್ಕಂಥ ಒಂದೊಂದು ಮಾರ್ಕ್ಸ್ ಕೂಡ ನಮಗೆ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್. ನಮಗೆ ಅದು ಅದರ ವ್ಯಾಲ್ಯೂ ಮುಂದೆ ಗೊತ್ತಾಗುತ್ತೆ ಲಿಸ್ಟ್ ಬಿಟ್ಟಾಗ. ಹಾಗಾಗಿ ಐ ವಿಶ್ ಆಲ್ ದ ಬೆಸ್ಟ್. ದಿಸ್ ಇಸ್ ದ ಕ್ವಶನ್ ಪೇಪರ್ ಸೊಲ್ಯೂಷನ್ಸ್ ಫಾರ್ ಜನರಲ್ ಇಂಗ್ಲಿಷ್ ಪೇಪರ್. ಅಂಡ್ ಅಪ್ಕಮಿಂಗ್ ವಿಡಿಯೋಸ್ ಕೂಡ ನೀವು ಜನರಲ್ ಇಂಗ್ಲಿಷ್ ನ ಗ್ರಾಮರ್ ಪಾಯಿಂಟ್ಸ್ ಗಳು ನೀವು ಅಪ್ಕಮಿಂಗ್ ವಿಡಿಯೋಸ್ ಕೂಡ ನಮ್ಮ ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್ ಇಂದ ಬರುತ್ತೆ. ಸ್ನೇಹಿತರೆ, ಎಕ್ಸಾಮ್ ಬರೆಯುವಾಗ ಕಾಮ್ ಮೈಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ, ಯಾವುದೇ ಒಂದು ಕ್ವಶನ್ ಅನ್ನು ನೀವು ಡೀಪ್ ಆಗಿ ಓದ್ಬೇಕಾದ್ರೆ ವಿಡಿಯೋವನ್ನ ಪಾಸ್ ಮಾಡಿ ಅದನ್ನ ಓದಿ ಮತ್ತೆ ನೋಟ್ ಮಾಡ್ಕೊಳ್ಳಿ. ಸೊ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಚೆನ್ನಾಗಿ ನೋಟ್ಸ್ ಮಾಡ್ಕೊಳ್ಳಿ. ಸೆಲ್ಫ್ ನೋಟ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಐ ವಿಶ್ ಆಲ್ ದ ಬೆಸ್ಟ್. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಅಂಡ್ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ಹ್ಯಾಪಿ ಲರ್ನಿಂಗ್. ಥ್ಯಾಂಕ್ ಯು. वीडियोस बनाने हैं, फिल्मोरा है ना.